ಕೆಲ ಗಮನಿ ಗಾನಕೋಗಿಲೆ ಸಿದ್ಧರತ್ನ ಶಾಪನಗರ ಸಮರ್ಥಗೊಳ್ಳತಕ್ಕಂಥ ನಲಿದಾಡು ದೇವರು, ಮಾತನಾಡುವ ದೇವರು, ವಿದ್ಯಾ ನೀಡಿದಂತ ದೇವರು, ಅನ್ನ ನೀಡಿದಂತ ದೇವರು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನಿಮೆ ಮದಗೊಂಡಪ್ಪಂಗಳವರ ದಿವ್ಯ ಚರಣರವಿಂದಕ್ಕೆ ತ್ರಿಕರಣ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ, ಪಾವನ ಕ್ಷೇತ್ರ, ಧರ್ಮಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ಬಸ್ತವಾಡ ಗ್ರಾಮ. ಯಾವುದು? ಬಸ್ತವಾಡ. ಅದು ಯಾಕೆ ಅನ್ಬೇಕು ಅನ್ನೋದು ಇನ್ನ ಮುಂದೈತಿ. ಬಸ್ತವಾಡ ಗ್ರಾಮದ ಒಡೆಯ ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ಇವತ್ತಿನ ಜಾತ್ರೆಗೆ ಕಾರಣೀಕರ್ತೃ ದೇವನಾಗಿರ್ತಕ್ಕಂಥ ಅಪ್ಪ ಪರಮ ಸದ್ಗುರು ದೇವನಾಗಿರ್ತಕ್ಕಂಥ ಅಮ್ಮೋಘ ಸಿದ್ಧನ ಹೆಣ್ಣು ಮಗಳ ಮಗ. ಅಮ್ಮೋಘ ಸಿದ್ಧಗ 4 ಮಂದಿ ಮಕ್ಕಳು. ಹೌದು ಸಿದ್ಧ, ಬಿಳಿಯಾನ ಸಿದ್ಧ, ಸ್ವಾಮಣ ಮುತ್ಯ, ಕಣ್ಣ ಮುತ್ಯ. ಅವರು 4 ಮಂದಿ ಒಳಗ ಒಬ್ಬಕ್ಕಿ ಹೆಣ್ಣು ಮಗಳು, ಕಡಿ ಹುಟ್ಟು ಹೆಣ್ಣು ಮಗಳು ರೇಬಕವ್ವ. ನಮ್ಮ ಕಡೆ ರೇಬಕವ್ವತ್ತೇವು, ನಿಮ್ಮ ಕಡೆಗೆ ಜನ್ನವ್ವತ್ತಿ ರೆಕ್ಕಿಗೆ. ಆ ಜನ್ನವನ ಉದರದಲ್ಲಿ ಜನಿಸಿ ಬಂದಿರತಕ್ಕಂಥ ಇವತ್ತಿನ ಜಾತ್ರೆಗೆ ಕಾರಣೀಕರ್ತೃ ದೇವನಾಗಿರ್ತಕ್ಕಂಥ ಅಪ್ಪ ಅರಣ್ಯ ಸಿದ್ಧ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಇವತ್ತಿನ ದಿವಸ ಈ ರಾಯಬಾಗ್ ತಾಲೂಕು ಬಸ್ತವಾಡ ಗ್ರಾಮದಲ್ಲಿ ಅಪ್ಪ ಅರಣ್ಯ ಸಿದ್ದೇಶ್ವರನ ಜಾತ್ರೆಯನ್ನ ತಾವು ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಯಾರು 5,000, ಯಾರು 10,000, ಯಾರು 20,000, ಯಾರು 50,000, ಯಾರು ಲಕ್ಷಗಟ್ಟಲೆ ಪಟ್ಟಿಯನ್ನು ಗೋಳೆ ಮಾಡಿಕೊಂಡು ಆ ಗುರುದೇವನ ಗದ್ದಿಗೆ ಮತ್ತು ಗುಡಿಯನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷಗಳ ಪರ್ಯಂತರವಾಗಿ ಈ ಜಾತ್ರೆಯನ್ನ ಆರಂಭ ಮಾಡಿಕೊಂಡು ಬಂದಿರತಕ್ಕಂಥ ಈ ಜಾತ್ರೆಯನ್ನ ಅತಿ ಸುಲಭವಾಗಿ ನೆರವೇರಿಸಿಕೊಂಡು ಬಂದಿರತಕ್ಕಂಥ, ಸರಳವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಅರಣ್ಯ ಸಿದ್ದೇಶ್ವರನ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು. ಅದರ ಜೊತೆಗೇನೆ ಈ ಅರಣ್ಯ ಸಿದ್ದೇಶ್ವರರ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಯಾತ್ರಿಕರೇ, ಊರಿನ ಗ್ರಾಮಸ್ಥರೇ, ಪ್ರಮುಖರೇ, ನೆರಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಶರಣು ತಾಯಿ ತಂದಿಗಳೇ, ತಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇವತ್ತಿನ ದಿವಸ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ಏನು ಮಾಡ್ಯಾರಿಪ್ಪ? ಒಂದು ದೇವರುಗಳನ್ನ ಬರಮಾಡಿಕೊಂಡಾರ. ಹೌದು, ಯಾವ್ದ್ರಿಪ್ಪ ದೇವ್ರ? ದೇವ್ರ ಯಾವ್ಯಾವ ಅಂತ ಕೇಳಿದ್ರೆ ಇದೇ ಗ್ರಾಮದ ಪಡೆಯ ವಾರ್ಷಿಕಾನ, ಬೀರದೇವರ, ಯಲ್ಲಮ್ಮ ತಾಯಿ, ಆಮೇಲೆ ವೀರಮಲ್ಲಪುಡಿಯ, ಲಗಮಾದೇವಿ, ದುರ್ಗಾಮಾತೆ, ಬಸವೇಶ್ವರನನ್ನ ಈ ಜಾತ್ರೆಗೆ ಆ ಪಲ್ಲಕ್ಕಿ ಬೆಟ್ಟಿಯನ್ನ ತಾವೆಲ್ಲರೂ ಆ ದೇವರ ಜಾತ್ರೆಗೆ ಕರೆಸಿಕೊಂಡಿದ್ದೀರಿ. ಆ ಎಲ್ಲ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು. ಇವತ್ತಿನ ದಿವಸ ಈ ಒಂದು ಬಸ್ತವಾಡ ಗ್ರಾಮದಲ್ಲಿ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ತಾವೆಲ್ಲರೂ ಬಹಳಷ್ಟು ಪ್ರೀತಿ ವಾಸ್ತಲ್ಲಿ ಇಟ್ಟುಕೊಂಡು ರಗಡ ರಾಯಬಾಗ್ ತಾಲೂಕ ಬೆಳಗಾವಿ ಜಿಲ್ಲಾದಾಗ ಸಾವಿರಾರು ಮೇಳಗಳದಾವು. ಎಲ್ಲ ಮೇಳಗಳನ್ನ ಬಿಟ್ಟು ಆ ಮುರುಘಾನೂರು ಮೇಳ ಒಂದು ಅಚ್ಚಕಡೆದು ಇಂಡಿ ತಾಲೂಕಿನ ಮೇಳ, ಅದನ್ನು ಕರೆಸಬೇಕು ಅನ್ನುವಂಥ, ನಮ್ಮ ಜಾತ್ರೆಗೆ ಅವೇ ಮೇಳ ಬರ್ಬೇಕನ್ನುವಂಥ ವಿಚಾರ ಮಾಡಿಕೊಂಡು ಈ ಗ್ರಾಮದ ಕಮಿಟಿಯವರು, ಈ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡ್ಕೊಂಡು ನಾವು ಬೇಡದೊಟ್ಟು ರೊಕ್ಕ ಖರ್ಚು ಮಾಡಿ, ನಾವು ಬೇಡದೊಟ್ಟು ರೊಕ್ಕ ಕೊಟ್ಟು ನಮ್ಮನ್ನು ಕರೆಸಿಕೊಂಡಿದ್ದೀರಿ. ಮದಗೊಂಡಪ್ಪ ಹೇಳ್ದಲ್ಲ, ಯಾರದು ಕಬೀರದಾಸರ ವಚನ, ಖಾನೆ ವಾಲೇಕೋ ನಾಮ ದಾನೆ ದಾನೇಕೋ ಲಿಖಿಲ ಹೇ. ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳೆತಿ ಭಗವಂತ ಅದರ ಮ್ಯಾಲ ರೇಷೆ ಬರ್ದಿರ್ತಾನಂತ. ಏನಂತ? ಇದು ನೀನೇ ಊಟ ಮಾಡ್ಬೇಕಂತ. ಹಂಗ ಬಹುತೇಕ ನಮ್ದು ಎಲ್ಲಿ ಕಲ್ಯಾಣ ಕರ್ನಾಟಕ, ಎಲ್ಲಿ ಯಡ್ರಾಮಿ ತಾಲೂಕ, ಎಲ್ಲಿ ಮುರುಘಾನೂರ, ಬಹುತೇಕ ಹಗಲ ತುಡುಕ್ಯಾಡಿದ್ರೆ ನಮ್ಮ ಊರು ಸಿಗಂಗಿಲ್ಲ. ಅಂತ ಊರದಿಂದ ತಮ್ಮ ಊರಿಗೆ ನಮ್ಮನ್ನ ಬರಮಾಡಿಕೊಂಡಿದ್ದೀರಿ. ನೀವೆಲ್ಲ ನಮಗೆ ಬರಮಾಡ್ಕೋಬೇಕಾದ್ರೆ ಇಲ್ಲಿ ಕಾರಣ ಏನೈತಿ ಅಂತ ಕೇಳಿದ್ರ, ಖಾನೆ ವಾಲೇಕು ನಾಮ ದಾನೆ ದಾನೇಕು ಲಿಖಿಲ್ ಹೈ. ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳೆದಿರ್ತಿ ಅದರ ಮ್ಯಾಲ ಭಗವಂತ ರೇಷ್ಯ ಬರ್ದಿರ್ತಾನಂತ. ಏನಂತ? ಇದು ನೀನೇ ಊಟ ಮಾಡ್ಬೇಕಂತ. ಹಂಗ ಇವತ್ತ ನಮ್ಮ ಬಸ್ತವಾಡ ಗ್ರಾಮದಲ್ಲಿ ಅರಣ್ಯ ಸಿದ್ದೇಶ್ವರನ ಅನ್ನ ಇವತ್ತು ನಮ್ಮ ಹಣಿ ಬರ್ದದನ್ನ ನಾವು ಇವತ್ತಿಂತ ಬ್ರಹ್ಮ ವೇದಿಕೆ ಹತ್ತಬೇಕಾಗ್ಯಾರ. ಆತ್ಮೀಯ ಬಂಧುಗಳೇ, ಏನ್ ಹೇಳಿದ್ರಿಪ್ಪ?
ಖಾನೆ ವಾಲೆ ಕಾ ನಾಮ್ ದಾನೆ ದಾನೆ ಪೇ ಲಿಖಲೆ ಅಂತ ಹೇಳ್ಯಾರಿಪ್ಪ. ಹೌದು ನೀವೆಲ್ಲರೂ ಕೇಳಿರಿ ಸರ್, ಕೇಳಿರಿಲ್ರಿ? ಕೇಳಲ್ಲ ಮತ್ ನಾವೊಂದು ಮಾತು ಹೇಳ್ತೀನಿ ಸರ್, ಕೇಳಲ್ಲ. ಆ ಚಿಕ್ಕಡಿ ಮೇಳದವ್ರಿಗೆ ಮತ್ತೆ ನಿಮಗ ಹಾ ಈ ಸದ ಬರೋಣ ಊಟ ಮಾಡಿದ್ರಿ. ಹೌದು ಮಾಡೇವಲ್ಲ. ಈಗ ಅವ್ರ ಚಂದ ಮುಗಿದ ಅವ್ರು ಮಾಡ್ಲಿನ, ನಿಮ್ ಚಂದ ಮುಗ್ಯಾರ ನೀವು ಮಾಡ್ರಿ. ಹೌದು ಹೊತ್ತು ಹೊಂಡಕ್ ಮಾಡ್ರಿ. ಹೌದು ಮನಿಗ್ ಹೋಗಾಗಿ ಶಾಲಿನಾಗ ಇಬ್ರು ಕಟ್ಕೊಂಡ್ ಹೋಗ್ರಿ. ಹಾ ರೊಕ್ಕ ಬೇಡಿದ್ರ ಅಂದ್ರ ನಿಮ್ ಮನಿ ದೇವ್ರ ಆಣೆ ಆಗ್ಯದ, ನಿಮ್ಮ ಕುಲದೇವ್ರ ಆಣೆ ಆಗ್ಯದ. ಯಾಕಂದ್ರ ಹೋಗಾಗ ಅನ್ನನೇ ಕಟ್ಕೊಂಡ್ ಹೋಗ್ಬೇಕು ನೀವು. ಹಿಂದೆ ಶೀಟಿ ಹೊಡ್ಯಾಕತ್ತಾವ ಗೆರೆಗಳು ಒಳಗ್ ಪಾರ್ಟಿ ನಿಂದೆ ಇದ್ದಂಗ ಕಾಣಿಸ್ತದೆ. ಏಯ್ ತಮ್ಮ ಒಂದ್ ಮಾತು ಹೇಳ್ತೀನ. ಏನ್ ಹೇಳ್ತೀರಿಪ್ಪ? ಇವತ್ತ ಜಗತ್ತದೊಳಗ ML ಇರ್ಲಿ, MP ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ಪ್ರಧಾನಮಂತ್ರಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಹೌದಾ? ಅವ್ರೆಲ್ಲ ಬದುಕೋದು ಏನ ಅನ್ನಿಗಾಗಿ ಬದುಕ್ಯಾರತ್ತೀಯೋ ಏನು ರೊಕ್ಕಿಗಾಗಿ ಬದುಕ್ಯಾರತ್ತೀಯೋ? ಏಯ್ ಹುಚ್ಚ, ಅನ್ನಿಗೆ ಬದುಕ್ತಿದ್ರಿ ಅಪ್ಪ, ಈಗನೇ ಅವ್ರ ರೊಕ್ಕಕ್ಕ. ನಾ ಹೇಳುದು ಕೇಳ. ನೀ ನನಗ ಆಣಿ ಇಟ್ಟಿ ಏನಂತ, ಅಕಸ್ಮಾತ್ ನೀವು ಅನ್ನ 1 ಸಲ ಅಲ್ಲ 10 ಸಲ ಊಟ ಮಾಡಿ ಹೋಗಾಗ ಟಾವಲ್ದಾಗ ಕಟ್ಕೊಂಡು ಹೋಗ್ರಿ ಕರೆ. ಆದರೆ ಹೋಗುವ ಹೇಳ್ದಾರ ರೊಕ್ಕ ಕೇಳಿದ್ರೆ ನಿಮ್ಮ ಮನಿ ದೇವ್ರ ಆಣೆ ಆಗ್ಯದ ತಂದಿ. ನಾವೊಂದು ಮಾತು ಕೇಳ್ತೀನಿ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ನಮ್ಮ ಅರಳಗುಂಡಿಗೆ ಶರಣಬಸವೇಶ್ವರ ಜಾತ್ರೆಯಲ್ಲಿ ನಮ್ಮ ಡೊಳ್ಳಿನ ಕಾರ್ಯಕ್ರಮ 2 ತಾಸು ಕೊಟ್ಟಾರ. ನಾವು ಅಲ್ಲಿ ಹೋಗಿ ನಾಳೆ ಒಂದ್ 2 ತಾಸು ಮಾಡ್ತೇವು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬಂದೇವು ಅಂದ್ರೆ ಅಕಸ್ಮಾತ್ ನೀ ನನಗೆ ರೊಕ್ಕ ಕೊಡು ಅಂತ ಕೇಳಿದೆ ಅಂದ್ರೆ ನಿಮ್ಮ ಮನಿ ದೇವ್ರ ಆಣೆ ಆಗ್ಯದ. ನಾ ಏನ್ ರೊಕ್ಕ ಕೇಳೋ ಅಲ್ರಿಪ್ಪ. ಮನ್ಯಾಗ ನಮ್ಮ ಹೆಣ್ಮಕ್ಳು ಬಾಳ ಮಂದಿ ಹಿಂಗ ಹೇಳ್ಕೊತಂಟ್ರಿ. ನಮ್ಮ ಮನ್ಯಾಗ ಹೆಣ್ಮಕ್ಳು ಬೇರಿಕ್ಯಾವ, ಈ ಸುಳಿ ಮಕ್ಳು ತಮ್ಮ ಚಟಕಾಯಿ ಮಾಡ್ಲಕತ್ತಾವ. ಸುಮ್ಮನೆ ಹೆಂಡ್ರಿಗೆ ವಾಜಿ ಮಾಡಿಟ್ಟಾವ. ನಮ್ಮ ಹೆಂಡತಿ ಬೆಲ್ಲಣಿ ತೋತಾಳ, ನಮ್ಮ ಹೆಂಡತಿ ಬಡಿಗೆ ತೋತಾಳ, ನಮ್ಮ ಹೆಂಡತಿ ಬೆಡಿಗೆ ತೋತಾಳ, ನಮ್ಮ ಮನೆಗೆ ಯಾಕರು ಅವೆಲ್ಲ ಸುಳ್ಳ. ಅದೆಲ್ಲ ಹೆಂಡ್ರ ಮಕ್ಳು ಮಾಡ್ಕೊಂಡ್ರಿ ಏನು ಅವ್ರು ಇದು ಹಾಡಿಕೆ ಮಾಡಿ ದುಡ್ತಂದು ಹಾಕಂದಾರ. ಅವ್ರು ಹೊಲ್ದಾಗ ದುಡ್ದು ಹಾಕ್ರಿ. ಯಾಕ್ರಿ? ಹೌದಿಲ್ಲ? ಎಲ್ಲರೂ ಹಂಗ ಕಲ್ತು ಬಿಟ್ಟಾರ. ಹೆಂಗ ನಾನು ಹೇಳ್ತೇನೆ, ಮನೆಗೆ ಹೋದ ಕೂಡಲೇ ಬೆಲ್ಲವಣಿಗೆ ತೋತಾಡ್ರಿ ರೊಕ್ಕ ಕೊಡ್ಲಿಲ್ಲ ಅಂದ್ರ ಅಲ್ಲ. ಅವ್ರ ಬೆಲ್ಲವಣಿಗೆ ತಗೋತಾನ, ನೀವು ಸುಮ್ ಕೂತೀರಿ ಅಂದ್ರೆ ನಿಮ್ಗೆ ಗಂಡಸ ಅಂದ್ರೆ ಉಪಯೋಗ ಇಲ್ಲ. ಮಾಸ್ತರ್ ತಗೊಂಡ್ ಕಾಣಲ್ಲ ಮನ್ಯಾಗ. ಇಲ್ಲ ತಗೋತಿದ್ರ ನಾವು ಇಂಥ ಮಾತೇ ಆಡ್ತಿದ್ದಿಲ್ಲ. ವಿಚಾರ ಮಾಡ್ಬೇಕು, ತಿಳ್ಕೋಬೇಕು. ಮನುಷ್ಯ ನಾವು ಎದಕ್ಕೆ ಬಂದೇವು. ಈಗ ಪರಮಾತ್ಮ ನಮ್ಗ ಒಂದೊಂದು ರೀತಿ ಕಡೆ ಸುಕನ್ಯಾ ಸಮೃದ್ಧಿ ಯೋಜನಾ ಬಂದಿಲ್ಲ ಎಲ್ಲೇ ಬಂದದ ಕರೆ ಬಂದ್ರ ಬಿ ಅದನ್ನ ಯಾವಾಗ ಏನು ಬಳಸ್ಕೋಬೇಕು, ಗಳಿಸೋದು ಬಹಳ ಮುಖ್ಯ ಅಲ್ಲ, ಜೀವನದೊಳಗೆ ಬಳಸೋದು ಬಹಳ ಮುಖ್ಯ ಅದ. ನೀವು ತಿಳ್ಕೊಂಡಿರಿ. ಬಹುತೇಕ ಈಗ ಸಿದ್ದರಾಮಯ್ಯಗಿಟ್ಟು ವಾಜಿ ಮಾಡ್ಲಕತ್ತಾರ ನೋಡಿ. ಅವಂದು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಾನಂತ, ಆ ಬಸ್ ಫ್ರೀ ಮಾಡಿಸ್ಯಾನಂತ. ಅವು ಹೆಣ್ಮಕ್ಳು ಜರ ಏನಾರ ಅಂದ್ರೆ ಅವ್ರು ತವ್ರ ಮನೆಗೆ ಹೋಗಿ ಬಿಡ್ತಾವತ್ತ. ಅಂದ್ರೆ ಅವ್ರಿಗೆ ಸಂಸಾರ ಮೇಲೆ ಆಶೆನೇ ಇರ್ಲಿಕ್ಕಿಲ್ಲ ಅನ್ರಿ. ಇರ್ಲಿಕ್ಕಿಲ್ಲೇನು? ಇಲ್ಲ, ಅದು ಸುಮ್ಮನೆ ನಮಗೊಂದು ನಾಟಕ ಬೇಕಾಗ್ಯದ. ಹ್ಯಾಂಗಾರೆ ಜಗಳಾಡಿ, ನಾ ಹೇಳೋದು ಕೇಳ, ಹ್ಯಾಂಗಾರೆ ಜಗಳಾಡಿ ಅವ್ಕಿಟ್ಟು ತವ್ರ ಮನೆಗೆ ಹಚ್ಕೊಟ್ರಾಯ್ತು. ನಮಗಿಲ್ಲಿ ನೈಟಿ ಹೊಡ್ಕೊಂಡು ಊರ ತಿರ್ಗಾಡಕ್ಕೆ ಅನುಕೂಲ ಆಗ್ತದೆ. ನಮ್ಮ ನಾಟಕ ಅದಾವೆ. ಇವೆಲ್ಲ ಸುಳ್ಳು. ಸುಮ್ಮನೆ ಹೋಗಿ ಆ ಹೆಣ್ಮಕ್ಳ ಮೇಲೆ ವಜ್ಜೆ ಮಾಡಬೇಡ್ರಿ ಅಂತೇಳಿ ತಮಗೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಬಸ್ತವಾಡ ಗ್ರಾಮದಲ್ಲಿ ಗುರು ಅರಣ್ಯಸಿದ್ದೇಶ್ವರನ ಜಾತ್ರೆ ಭಾಳ ತಾವೆಲ್ಲರೂ ಪ್ರೀತಿ ವಾತ್ಸಲ್ಯ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಇಟ್ಟುಕೊಂಡ ಅಪ್ಪನ ಜಾತ್ರೆಯನ್ನು ಮಾಡ್ಲಕತ್ತೀರಿ. ನಾನು ಹೋದ ಸಲ ಅಲ್ಲಿ ವಾರ್ಷಿಕಾಂತ ದೇವರ ಜಾತ್ರೆಗೆ ಬಂದಿದ್ದೆವು. ಆ ಹೇಳಿದಾಗೂ ನಿರ್ಣಾಯಕರು ಗಂಟಿ ಸರಿ ಇದ್ರು. ಈ ಸಲನೂ ಕೂಡ ಈ ಜಾತ್ರೆಗೆ ಬಂದ್ರೆ ಬಿ ಕೂಡ ಈ ಭಾಗದಲ್ಲಿ ಇಲ್ಲೇತೇನೆ ಹಿಂಗೇನಿಲ್ಲ, ಈ ರಾಯಬಾಗ ಚಿಕ್ಕೋಡಿ ಬೆಳಗಾವಿ ಹಿಡ್ಕೊಂಡು ಎಲ್ಲೇ ಕಾರ್ಯಕ್ರಮ ನಡೆದ್ರೆ ಬಿ ಕೂಡ ಒಳ್ಳೆ ನಿರ್ಣಾಯಕರು, ವಿದ್ವಾಂಸರು, ಪಂಡಿತರು, ಜ್ಞಾನವಂತರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಇವತ್ತಿನ ನಿರ್ಣಾಯಕರಾಗಿ ಬಂದಿರತಕ್ಕಂಥ ನಮ್ಮ ಪ್ರೀತಿಯ ಸೋದರರಾಗಿರ್ತಕ್ಕಂಥ ಗಂಟಿ ಸರ್ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಶರಣಾರ್ಥಿ. ಆತ್ಮೀಯ ಬಂಧುಗಳೇ, ಅಂಥವ್ರನ್ನ ನೀವು ಯಾಕೆ ಬರಮಾಡಿಕೊಂಡಿರಿ ಅಂದ್ರೆ ನನಗೆ ಗೊತ್ತದ. ಗಂಟಿ ಸರ್ ಇದ್ದಲ್ಲಿ ಕಾರ್ಯಕ್ರಮ ಎಂದೂ ಡಲ್ ಆಗಂಗಿಲ್ಲ. ಗಂಟಿ ಸರ್ ಇದ್ದಲ್ಲಿ ಕಾರ್ಯಕ್ರಮ ಎಂದೂ ಜಗಳ ಆಗೋದಿಲ್ಲ. ಗಂಟಿ ಸರ್ ಬಂದ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ನಡೆಸಿಕೊಡ್ತಾರನ್ನುವಂಥ ವಿಚಾರ ಮನೋಭಾವನೆ ಇಟ್ಟುಕೊಂಡು ಅವ್ರಿಗೆ ಕರೆಸಿದ್ದೀರಿ. ಅವ್ರಿಗೋಸ್ಕರವಾಗಿ ನಮಗೋಸ್ಕರವಾಗಿ ತಾವೆಲ್ಲರೂ ಜೋರಾದ ಚಪ್ಪಳೆ ತಟ್ಟಬೇಕು ಅವ್ರಿಗೆ. ಒಮ್ಮ ಆತ್ಮೀಯ ಬಂಧುಗಳೇ, ಅಂಥ ಕಲಾವಿದರು ಬಹುತೇಕ ನಮಗೆ ಅಂತಾರೆ ಅವ್ರ ಸರ್ಗಳು. ನಮ್ಮ ಕಡೆಗೆ ಒಮ್ಮೆ ಯಾವಾಗರೆ ಬರೀ ಅಂದ್ರೆ ಬ್ಯಾಡ್ರಿ, ನಿಮ್ಮದೇಲಿ ಊರ ನಮ್ಮದೇಲಿ ಊರ, ನಮ್ಮೆಲ್ಲ ಪ್ರಪಂಚದವ್ರು ಅತಿರ್ತಾರೆ. ಆದರೂ ಕೂಡ ನಮಗೆ ಅಲ್ಲಿ ಬರೋದು ಮುಖ್ಯ ಅಲ್ಲ. ನಿಮ್ಮ ಭಾಗದಲ್ಲಿ ಬಂದಾಗ ನಮ್ಮನ್ನು ಗೌರವಿಸಿ ಪ್ರೀತಿಸಿ ಹೊಳ್ಳಿ ನಮ್ಮ ಊರಿಗೆ ಒಳ್ಳೆಯ ಕಾರ್ಯಕ್ರಮ ನಡೆಸಿ ನಮ್ಮ ಊರಿಗೆ ಕಳಿಸ್ತಿರಲ್ಲ, ಅದನ್ನು ದೊಡ್ಡ ನಿಮ್ಮ ಗುಣ ಅಂತಕ್ಕಂಥ ಮಾತನ್ನು ಸಬದವಾಗಿ ತಿಳಿಸಿಕೊಂಡು, ಆತ್ಮೀಯ ಬಂಧುಗಳೇ, ನಮ್ಮ ಅರಣ್ಯಸಿದ್ದೇಶ್ವರನ ದೇವರ ಪೂಜಾರಿಗಳಾಗಿರ್ತಕ್ಕಂಥವ್ರು ಬಹುತೇಕ
ಇತಿಹಾಸ ಒಮ್ಮ ತೆರಿಗೆ ನೋಡ್ದನ ಏನು ಆಶ್ಚರ್ಯ ಅನಿಸ್ತು ಬಹುತೇಕ ಈ ಭಂಡಾರ ಈ ಕಂಬಳಿ ಇಟ್ಟೆಲ್ಲ ಜಗತ್ತದೊಳಗೆ ಬಹಳ ಪರಂಪರೆಯಾಗಿ ಹೋಗ್ಯಾವ. ವೀರಶೈವ ಪರಂಪರೆ, ಆರೂಢ ಪರಂಪರೆ, ನಮ್ಮ ಹಾಲುಮತ ಪರಂಪರೆ, ಅನೇಕ ನಮ್ಮ ಸಿದ್ಧಾಟಿಗೆ ಪರಂಪರೆ ಹಿಡ್ಕೊಂಡು ಹಲವಾರು ಪರಂಪರೆ ಆಗಿ ಹೋಗ್ಯಾವ. ಕರೆ ಇದು ಜೀವಂತ ಇನ್ನೂ ಉಳ್ದೈತಂದ್ರೆ ಇದಕ್ಕೇನು ಕಾರಣ ಅಂತ ಕೇಳಿದರೆ ಏನಾದ್ರಿಪ್ಪ ಈ ಭಂಡಾರ, ಈ ಕಂಬಳಿ, ಈ ಹಾಲು ಮತ್ತು ಪೂಜಾರಿಗಳಿಂದ ವಾಕ್ಯ ಹಾರಿರ್ತಕ್ಕಂಥದ್ದು ಇನ್ನೂ ಈ ಬ್ರಹ್ಮಾಂಡ ಮ್ಯಾಲ ಇನ್ನೂ ಸೂರ್ಯ ಚಂದ್ರ ನೆಲಗಂಗಿ ಹರಿವರೆಗೆ ಕೂಡ ಹುಷಿ ಹೋಗಲ್ಲ ಅಂತೇಳಿ ಇದಕ್ಕೆ ಏನು ಕಾರಣ ಐತಿ ಅಂತ ಕೇಳಿದ್ರ ಅವರಲ್ಲಿ ಇರುವಂಥದ್ದು ಒಂದು ಯೋಗ್ಯ ಧರ್ಮ. ಯೋಗ್ಯ ಧರ್ಮ ಜಗತ್ತದೊಳಗ ಕೆಲವು ಸಮಾಜದೊಳಗ ಪಂಗಡಾಗಿ ಕೆಲವೊಂದು ಧರ್ಮನ ಜಾತಿ ಅಲ್ಲ, ನಾವು ನಡೀತಿರ್ತಕ್ಕಂಥ ಹಾದಿಯನ್ನ ಬದಲಾವಣೆ ಆಯ್ತು ಅಂದ್ರೆ ಆ ಧರ್ಮಕ್ಕೆ ನಾವು ವಿರುದ್ಧ ಆದೇವು ಅಂತ ತಿಳ್ಕೊಬೇಕು. ಹಂಗ ಎಷ್ಟೋ ಜನ ಆ ಧರ್ಮನ್ನ ಬಿಟ್ಟು ನಡೆದಾರ ಅಂತೇಳಿ ಅವ್ರದ್ದು ವಾಕ್ಯ ಸುಳ್ಳಾಗಲಕತ್ತಾವ. ನಮ್ಮ ಧರ್ಮದ ದಾರಿಯಲ್ಲಿ ಬದುಕಿರ್ತಕ್ಕಂಥದ್ದು ಯಾವಾಗಾರೆ ಸಮಾಜ ಇದ್ರೆ ನಮ್ಮ ಹಾಲಮತ ಸಮಾಜ ಅಂತ ಸಭಾದೊಳಗೆ ಕೈ ಅಂತ ಹೇಳ್ತೀನಿ ಬಂಧುಗಳೇ. ಅಂಥ ಸಮಾಜದವರು ನಮ್ಮ ಅರಣ್ಯ ಸಿದ್ದೇಶ್ವರನ ಜಾತ್ರೆಯ ನಮ್ಮ ಅರಣ್ಯ ಸಿದ್ದೇಶ್ವರನ ಗದ್ಗೆಯ ಪೂಜಾರಿಗಳಾಗಿರ್ತಕ್ಕಂಥ ನಮ್ಮ ಶತಪ್ ತಾತ ಪೂಜಾರಿ ಅವರು ಬಹುತೇಕ ಅವ್ರದ್ದು ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ತು. ಏನಿಲ್ಲ, ಇಲ್ಲಿ ಗುಡಿಗೆ ಬಂದ ಭಕ್ತರಿಗೆ ಸುಮ್ಮ ಅಪ್ಪನ ಆಶೀರ್ವಾದ, ಅರಣ್ಯ ಸಿದ್ದನ ಆಶೀರ್ವಾದ, ಅಮೋಘ ಸಿದ್ದನ ಆಶೀರ್ವಾದ, ಬೀರಪ್ಪನ ಆಶೀರ್ವಾದ, ಮಾಲಿಂಗರಾಯನ ಆಶೀರ್ವಾದ ನಿಮ್ಮ ಮ್ಯಾಲೆ ಇರ್ತೈತಿ. ನೀವು ಏನು ಮನಸ್ಸಿನೊಳಗೆ ಸಂಕಲ್ಪ ಮಾಡಿರಲ್ಲ ಅದನ್ನು ಒಳ್ಳೇದಾಗಲಿ ಅಂತ ಭಂಡಾರ ನಿಂಬೆ ಹಣ್ಣು ಕೊಟ್ರ ಅದನ್ನು ಇನ್ನೂ ಕೂಡ ಸಿದ್ಧ ಆಗ್ತೈತಿ. ಅಂದ್ರೆ ಇದಕ್ಕಿನ್ನ ಜೀವಂತ ಏನು ಬೇಕು ಹೇಳ್ರಿ. ಒಬ್ರು ಹೇಳಿದ್ರು 21 ತಿಂಗಳಿಗೆ ಒಬ್ಬ ಹೆಣ್ಣು ಮಗಳಿಗೆ 5 ತಿಂಗಳ ಹಿಂದ ಮಗ ಹುಟ್ಟ್ಯದಂತ. ಹೌದಲ್ರಿ? ಅಷ್ಟೇ ಅಲ್ಲ, ಈಗ ಒಬ್ಬ ಹೆಣ್ಣು ಮಗಳು 7 ವರ್ಷ ಐತತ್ತ, ಆತನ ನಾಮಸ್ಮರಣೆ ಮಾಡಿ 7 ವರ್ಷ ಐತೈತಿ, ಇನ್ನ ಗರ್ಭ ಧರಿಸ್ಯಾಳಂತ, ಇನ್ನೂ ಗರ್ಭ ಐತಿ ಅಂತ. ಬಹುತೇಕ ಅದು ನಾವು ನೋಡ್ಲಕ್ಕಾಗಿನೂ ವಿಚಾರ ಮಾಡಿದ್ರೆ ಬಹುತೇಕ ಆ ತಾಯಿ ಹೊಟ್ಟೆ ಒಳಗೆ ನಿಮ್ಮಂತ ಮಗ ಹುಟ್ಟಂಗಿಲ್ಲ, ಸಾಕ್ಷಾತ್ ಅರಣ್ಯ ಸಿದ್ದನೆ ಹುಡ್ತಾನಂತ ನನಗೆ ಹಿಂಗೆ ಅನಿಸ್ತದ. ಆತ್ಮೀಯ ಬಂಧುಗಳೇ, ಸಾಕ್ಷಾತ್ ಅರಣ್ಯ ಸಿದ್ದನೆ ಹುಟ್ಟತಾನಂತ ನನಗೆ ಹಿಂಗೆ ಅನಿಸ್ತದ. ಅಂತ ಒಂದು ಶಕ್ತಿ ಸಾಮರ್ಥ್ಯ ಉಳ್ತಕ್ಕಂಥ ದೇವರ ನಮ್ಮ ಅರಣ್ಯ ಸಿದ್ದೇಶ್ವರ ಅದಾನ ಅನ್ನುವಂಥ ವಿಚಾರ ಈಗಾಗಲೇ ನಮ್ಮ ಗಟ್ಟಿ ಸರ್ ಅವರು ಒಂದು 4 ಮಾತಾಡಿ ಕೊಟ್ರಂದ್ರೆ ಮುಂದೆ ಅದಕ್ಕೊಂದು ನಾವು 4 ಮಾತಾಡಿ ಮುಂದೆ ಪದ್ಯವನ್ನು ಹಾಡ್ತಾ ಇದ್ದೇವೆ. ತಾವೆಲ್ಲರೂ ಶಾಂತತೆ, ಸಮಾಧಾನ, ಸಮಭಾವ, ಸಮಚಿತ್ತ ಇಟ್ಟುಕೊಂಡು ಆಲಿಸ್ಬೇಕಂತೇಳಿ ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ.